ಹಲೋ, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೆ ಒಂದು ಹೊಸ ರೀತಿಯಲ್ಲಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ತುಂಬ ಮಾವಿನಕಾಯಿ ಸಿಗ್ತಾ ಇದೆ. ಹಾಗಾಗಿ ಮಾವಿನಕಾಯಲ್ಲಿ ತುಂಬ ವೆರೈಟಿ ರೆಸಿಪಿಗಳನ್ನು ಮಾಡ್ಕೊಬೋದು. ಅದರಲ್ಲಿ ಇದು ಕೂಡ ಒಂದು. ಉಪ್ಪಿನಕಾಯಿ ಎಲ್ಲರೂ ಮಾಡ್ತಾರೆ, ಆದರೆ ನಾನು ಇದೊಂದು ಹೊಸ ರೀತಿಯಲ್ಲಿ ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬರೀ ಉಪ್ಪಿನಕಾಯಿ ಅಲ್ಲ, ಅನ್ನಕ್ಕೂ ಸಹ ಹಾಕ್ಕೊಂಡು ತಿನ್ಬೋದು, ಮೊಸರನ್ನ ಜೊತೆ ಸಹ ಇದನ್ನು ಹಾಕ್ಕೊಂಡು ತಿನ್ಬೋದು, ಆಮೇಲೆ ಊಟಕ್ಕೆ ಸೈಡ್ಸ್ ಆಗಿ ಸಹ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ನಾನಿಲ್ಲೊಂದು 1/4 kg ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಸುಪ್ಪೆ ಸುಲಿದುಬಿಟ್ಟು ಈ ಥರ ಒಂದು ತಟ್ಟೆಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು 3 ದೊಡ್ಡದು ಮಾವಿನಕಾಯಿ ತೊಗೊಂಡಿದ್ದೀನಿ. ಇದು ಹುಳಿ ಮಾವಿನಕಾಯಿ. ಯಾವುದೇ ಕಾರಣಕ್ಕೂ ತೋತಾಪುರಿ ಆಮೇಲೆ ಸಿಹಿ ಇರೋಂಥ ಮಾವಿನಕಾಯಿ ತೊಗೋಬೇಡಿ, ಹುಳಿ ಇರಬೇಕು. ಯಾಕಂದರೆ ಉಪ್ಪಿನಕಾಯಿಗೆ ಹುಳಿ ಇದ್ರೇ ಚೆನ್ನಾಗಿರೋದು, ಉಪ್ಪಿನಕಾಯಿ ಕೆಡೋದಿಲ್ಲ. ಅದಕ್ಕಾಗಿ ಒಂದು ದೊಡ್ಡದು 3 ಮಾವಿನಕಾಯಿನ ನಾನು ಸಿಪ್ಪೆ ತೆಗೆದಿಲ್ಲ, ಸಿಪ್ಪೆ ಸಮೇತ ಈ ಥರ ಪೀಸ್ಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ವಾಟೆ ತೆಗೆದ್ಬಿಟ್ಟು ಸಿಪ್ಪೆ ಸಮೇತ ಈ ಥರ ಮಾಡಿಟ್ಕೊಂಡಿದ್ದೀನಿ. ಇದು ಒಂದು ಅರ್ಧ kg ಅಷ್ಟು ಇದೆ ಮಾವಿನಕಾಯಿ ಹೆಚ್ಚಿರೋದು. ಒಂದು 1/4 kg ಅಷ್ಟು ಬೆಳ್ಳುಳ್ಳಿ, 1/4 kgಗಿನ್ನ ಜಾಸ್ತಿನೇ ಇದೆ. ಸ್ವಲ್ಪ ಬೆಳ್ಳುಳ್ಳಿನೂ ತೊಗೊಂಡಿದ್ದೀನಿ, ಜಾಸ್ತಿನೇ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ ಅಂತ. ಒಂದು 20 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಾನು ಇನ್ನೂ ಸ್ವಲ್ಪ ಖಾರ ಉಪಯೋಗಿಸ್ತೀನಿ, ಹಾಗಾಗಿ ಒಂದು 20 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಮಸಾಲೆಗೆ ನಾನು 1 ಸ್ಪೂನಷ್ಟು ಬಿಳಿ ಸಾಸಿವೆ, 1 ಸ್ಪೂನಷ್ಟು ಮಾಮೂಲಿ ಸಾಸಿವೆ, 1 ಸ್ಪೂನಷ್ಟು ನಾನು ಸೋಂಪು ಕಾಳನ್ನು ತೊಗೊಂಡಿದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಮಸಾಲೆಗೆ ಇಷ್ಟು ಪದಾರ್ಥಗಳನ್ನು ತೊಗೊಂಡಿದ್ದೀನಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ. ಈಗ ಇದನ್ನೆಲ್ಲ ನಾನು ಬಾಣಲಿಗೆ ಹಾಕಿ ಹುರ್ಕೋತಾ ಇದ್ದೀನಿ. ಇದನ್ನೆಲ್ಲ ಸೀಸ್ಬಾರ್ದು, ಘಮ ಬರೋವರೆಗೂ ಚೆನ್ನಾಗಿ ಹಾಗೇ ರೋಸ್ಟ್ ಮಾಡ್ಕೊಬೇಕು. ಎಲ್ಲ ಪದಾರ್ಥಗಳನ್ನು ಹಾಕಿ ನೋಡಿ, ಮೆಂತ್ಯ, ಜೀರಿಗೆ, ಧನಿಯಾ ಕಾಳು, ಸೋಂಪು ಕಾಳು, ಆಮೇಲೆ ಬಿಳಿ ಸಾಸಿವೆ, ಆಮೇಲೆ ಮಾಮೂಲಿ ನಾವು ಒಗ್ಗರಣೆಗೆ ಹಾಕ್ತೀವಲ್ಲ ಆ ಥರದ್ದೊಂದು ಸಾಸಿವೆ. ಬಿಳಿ ಸಾಸಿವೆ ಆಪ್ಷನಲ್ಲಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಉಪ್ಪಿನಕಾಯಿಗೆ ಬಿಳಿ ಸಾಸಿವೆ ತುಂಬ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಹಾಕ್ಕೊಂಡಿದ್ದೀನಿ ನಾನು. ಇವೆಲ್ಲವನ್ನು ಹಾಕ್ಕೊಂಡು ನಾನೀಗ ಮೀಡಿಯಮ್ ಉರಿನಲ್ಲಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೊಬೇಕು. ಇದನ್ನೆಲ್ಲ ಹುರಿದಾದ ನಂತರ ತಣ್ಣಗೆ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡರನ್ನು ಮಾಡಿಟ್ಕೊಬೇಕು. ನಾನು ತೊಗೊಂಡಿರೋ ಇದಕ್ಕೆ ನಾನು ಕ್ವಾಂಟಿಟಿ ಇಷ್ಟು ತೋರಿಸಿದ್ದೀನಿ. ನೀವು ಮಾವಿನಕಾಯಿ ಇಷ್ಟು ತೊಗೋತೀರ ಅದ್ರ ಮೇಲೆ ನೀವು ಇವನ್ನ ಕ್ವಾಂಟಿಟಿನೇ ಜಾಸ್ತಿ ಮಾಡ್ಕೊಳ್ಳಿ. ಈಗ ನೋಡಿ, ನಾನು ಈ ಥರ ಪೌಡರನ್ನು ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಸಾಲೆ ಪೌಡರು, ಉಪ್ಪಿನಕಾಯಿಗೆ ಹಾಕೋ ಅಂಥದ್ದು. ಇದನ್ನೊಂದು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ. ಮತ್ತು ಅದೇ ಜಾರಿಗೆ ನಾನು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಕೂಡ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ತರ್ತರಿಯಾಗಿ ರುಬ್ಕೊಂಡು ಈಗ ಒಂದು ಬಾಣಲೆಗೆ ಹಾಕೋತಾ ಇದ್ದೀನಿ. ಎಲ್ಲನೂ ಇದನ್ನು ಮಾಡುವಾಗ ಸ್ವಲ್ಪ ಆದಷ್ಟು ನೀರನ್ನು ತಾಗಿಸ್ಬೇಡಿ, ನೀರು ಇರಬಾರ್ದು. ಯಾಕಂದರೆ ನೀರು ಇದ್ಬಿಟ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ. ಚೆನ್ನಾಗೇ ಒರೆಸ್ಕೊಂಡು ಡ್ರೈ ಮಾಡಿ ಇಟ್ಕೊಂಡಿರಬೇಕು. ನಂತರ ಅದೇ ಮಿಕ್ಸಿ ಜಾರಿಗೆ ನಾನು ಬೆಳ್ಳುಳ್ಳಿನ 2 ಸರಿ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ನಂತರ ಅದೇ ಜಾರಿಗೆ ಹೆಚ್ಚಿರೋಂಥ ಮಾವಿನಕಾಯಿ ಪೀಸ್ಗಳನ್ನು ಸಹ ಹಾಗೇ ಹಾಕ್ಕೊಂಡು 2 ಸತಿ ಹಾಕ್ಕೊಂಡು ಈ ಥರ ತರ್ತರಿಯಾಗಿ ರುಬ್ಬಿದ್ದೀನಿ. ಯಾವುದು ನುಣ್ಣಗೆ ರುಬ್ಕೋಬೇಡಿ, ಈ ಥರ ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತಾ ಇದ್ದರೆ. ಅದನ್ನು ಸಹ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ರುಬ್ಬಿರೋಂಥ ಹಸಿರು ಮೆಣಸಿನ್ಕಾಯಿ, ರುಬ್ಬಿರೋಂಥ ಬೆಳ್ಳುಳ್ಳಿ, ಆಮೇಲೆ ರುಬ್ಕೊಂಡಿರೋಂಥ ಮಾವಿನಕಾಯಿ ಪೀಸ್ಗಳು, ಅಂದರೆ ಎಲ್ಲ ತರ್ತರಿಯಾಗಿ ರುಬ್ಬಿರೋಂಥದ್ದು ಒಂದು ಬಾಣಲೆಗೆ ಸೇರಿಸ್ಕೊಂಡಿದ್ದೀನಿ. ಈ ಬಾಣಲಿಗೆ ನಾನು ಈಗ 1-2 ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಮುಂದೆಗೆ ಇರಬೇಕು, ಹಾಗಾಗಿ ನಾನು ಒಂದು 3 ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ರುಬ್ಬಿ ಇಟ್ಕೊಂಡಿರೋಂಥ ಮಸಾಲೆ ಪೌಡರನ್ನು ಸಹ ನಾನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಒಂದು 200 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಇಂಗು ಸೇರಿಸ್ತಾ ಇದ್ದೀನಿ. ಇಂಗು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಸ್ವಲ್ಪ ಮುಂದೆಗೆ ಇರಬೇಕು, ಇದಕ್ಕೆ ಉಪ್ಪಿನಕಾಯಿಗೆ ಎಣ್ಣೆ ಮುಂದೆಗಿದ್ರೆ ಚೆನ್ನಾಗಿರುತ್ತೆ. ಈಗ ಇದನ್ನೊಂದು ಸ್ವಲ್ಪ ಹೊಗೆ ಬರೋವರೆಗೂ ಕಾಯಿಸ್ಕೊಬೇಕು ಎಣ್ಣೆನ. ಕಾಯಿಸ್ಕೊಂಡು ಅದು ಕಾಯೋಷ್ಟರಲ್ಲಿ ನಾವು ಇದಕ್ಕೆ ಹಾಕಿರೋ ಮಸಾಲೆಗಳೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಸಾಲೆಗಳು, ಆಮೇಲೆ ಅರಿಶಿನ, ಖಾರದ ಪುಡಿ, ಉಪ್ಪು, ನಾವು ರುಬ್ಕೊಂಡಿರೋಂಥ ಮಾವಿನಕಾಯಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಈಗ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಷ್ಟೊತ್ತಲ್ಲಿ ಅಲ್ಲಿ ಎಣ್ಣೆ ಕಾದಿರುತ್ತೆ. ಎಣ್ಣೆ ಕಾದಿರೋಂಥ ಎಣ್ಣೆನ ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ಸೇರಿಸ್ಕೊಂಡ್ಬಿಟ್ರೆ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಇದು ತುಂಬ ರುಚಿಯಾಗಿರುತ್ತೆ. ಅನ್ನದ ಜೊತೆ ಆಮೇಲೆ ಮೊಸರನ್ನದ ಜೊತೆ ತಿನ್ಬೋದು. ಆಮೇಲೆ ಸೈಡ್ಸ್ಗೂ ಸಹ ದಿಢೀರಂಥ ಉಪ್ಪಿನಕಾಯಿ ಈ ಥರ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗೆಲ್ಲ ಚೆನ್ನಾಗಿ ಕಾಯ್ತಾ ಇದೆ, ಎಣ್ಣೆ ಕಾದಿದೆ. ಈಗ ನಾನು ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ಈಗ ಉಪ್ಪಿನಕಾಯಿಗೆ ಹಾಕ್ಕೋತೀನಿ. ಸ್ವಲ್ಪ ತಣ್ಣಗಾದ ನಂತರ ಹಾಕ್ಕೊಳ್ಳಿ. ತುಂಬ ಬಿಸಿ ಬಿಸಿಯಾಗಿದ್ದರೆ ಇದಾಗಲ್ಲ. ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ನಾನು ಕೂಡ ಹಾಕ್ಕೊಂಡು ಈಗೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ. ಈಗ ಒಂದು ಸ್ವಲ್ಪ ನೋಡಿ, ಉಪ್ಪು ಸಾಲ್ಟೇಜ್ ಇದ್ದರೆ ಉಪ್ಪು ಹಾಕ್ಕೊಬೋದು, ಖಾರ ಸಾಲ್ಟೇಜ್ ಇದ್ದರೆ ಖಾರ ಹಾಕ್ಕೊಬೋದು. ನೋಡ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು
ಒಂದು ಯಾವುದಾದ್ರೂ ಗಾಜಿನ ಬಾಟ್ಲಿ ಅಥವಾ ಪ್ಲಾಸ್ಟಿಕ್ ಬಾಟ್ಲಿಗೆ ಚೆನ್ನಾಗಿ ತೊಳೆದು ನೀರಿನ ಅಂಶ ಇಲ್ದಂಗೆಲ್ಲ ಒರೆಸ್ಕೊಂಡಿದ್ದು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಅಂದರೆ ಸ್ಟವ್ ಮೇಲೆ ಸ್ವಲ್ಪ ಈ ಥರ ಹಿಡಿದುಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆ ತೇವಾಂಶ ಎಲ್ಲ ಇರಬಾರ್ದು. ತೇವಾಂಶ ಇದ್ದರೆ ಬೇಗ ಕೆಟ್ಟೋಗ್ಬಿಡ್ತೈತೆ. ಹಾಗಾಗಿ ಆ ಥರ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಒಂದು ಬಾಕ್ಸು. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿದೆ. ತೊಕ್ಕು ಈಗ ತುಂಬ ಚೆನ್ನಾಗಿದೆ. ಘಮ ಅಂತ ತುಂಬ ಘಮ ಘಮ ಅಂತ ಇದೆ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಕೆಡೋದಿಲ್ಲ. ಆಮೇಲೆ ಬೆಳ್ಳುಳ್ಳಿ ಸಹ ಅಷ್ಟೇ ನಾನು ಜಾಸ್ತಿ ಹಾಕಿದ್ದೀನಿ, ಯಾಕಂದರೆ ಹೆಲ್ದಿಗೆ ತುಂಬ ಒಳ್ಳೆಯದು ಬೆಳ್ಳುಳ್ಳಿ, ಅದಕ್ಕಾಗಿ ಹಾಕಿದ್ದೀನಿ. ಇದು ಏನು ಅಂತ ಇದಾಗೋದಿಲ್ಲ, ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದೇನೆ. ಯಥೇಚ್ಛವಾಗಿ ಬೆಳ್ಳುಳ್ಳಿ ಸೇರಿಸಿದ್ದೀನಿ ಹಾಗಾಗಿ. ಆಮೇಲೆ ಒಳ್ಳೆ ಮಸಾಲ ಪದಾರ್ಥಗಳು ಸೇರಿಸಿದ್ದೀನಿ ಅದಕ್ಕಾಗಿ. ಈಗ ನಾನು ಆ ಬಾಕ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕ್ಲೀನಾಗಿ ಎಲ್ಲ ತೊಳೆದು ಒರೆಸಿ ಆಮೇಲೆ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಈಗ ಆ ಬಾಕ್ಸಿಗೆ ನಾನು ಕಲಸಿರೋಂಥ ಉಪ್ಪಿನಕಾಯಿ ತೊಕ್ಕನ್ನು ಸೇರಿಸ್ಕೊತಾ ಇದ್ದೀನಿ. ಈ ಥರ ಎಲ್ಲ ಸೇರಿಸ್ಕೊಂಡು ಕ್ಲೀನಾಗಿ ಗಾಳಿ ಆಡ್ದಂಗೆ ಇದನ್ನು ಟೈಟಾಗಿ ಮುಚ್ಚಿಟ್ಕೊಂಡ್ಬಿಟ್ರೆ ಆರಾಮಾಗಿ, ಹೆಂಗಿಲ್ಲ ಅಂದರೆ ಈಚೆಗಡೆನೇ ಒಂದು 10 ದಿನ ಇಟ್ಕೊಂಡು ತಿನ್ಬೋದು. ಫ್ರಿಡ್ಜಲ್ಲಾದರೆ ಒಂದು ತಿಂಗಳು ಇಟ್ಕೊಂಡು ತಿನ್ಬೋದು. ನೀರು ಮಾತ್ರ ಮುಟ್ಟಿಸ್ಬಾರ್ದು. ಡೈಲಿ ಒಂದೊಂದು ಸರಿ ಇದು ಮಿಕ್ಸ್ ಮಾಡ್ಕೊತಾ ಇರಬೇಕು, ಆವಾಗ ಕೆಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಈಗ ನಾನೊಂದು ಬಾಕ್ಸ್ಗೆ ಹಾಕಿ ತಿಕ್ಕೊಂಡು ಒಂದು ಸ್ವಲ್ಪ ಅನ್ನನ ಕಲಿಸ್ತಾ ಇದ್ದೀನಿ. ನೋಡಿ, ಅನ್ನ ಕಲಸಿ ಹೇಗಿದೆ ಅಂತ ನೋಡೋಣ ಅಂತ. ಇದನ್ನು ಅನ್ನಕ್ಕೂ ಈ ಥರ ಕಲಿಸ್ಕೊಂಡು ತಿನ್ಬೋದು, ಮೊಸರನ್ನದ ಜೊತೆನೂ ಹಾಕ್ಕೊಂಡು ತಿನ್ಬೋದು, ಉಪ್ಪಿನಕಾಯಾಗೂ ಬಳಸ್ಬೋದು. ಈಗ ಅನ್ನದ ಜೊತೆ ಅಂತೂ ತುಂಬ ಸೂಪರಾಗಿತ್ತು. ಈಗ ಅನ್ನ ಸ್ವಲ್ಪ ಉಳಿದಿದ್ದನ್ನ ನಾನು ಕಲಸಿ ತುತ್ತು ಮಾಡಿ ಕೊಡ್ತಾಯಿದ್ದೀನಿ ಮಕ್ಕಳಿಗೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನಿಮಗೂ ಇಷ್ಟ ಆದರೆ ನೀವು ಕೂಡ ಒಂದು ಸತಿ ಅದೇ ಥರ ಟ್ರೈ ಮಾಡಿ ನೋಡಿ.